ಇನ್ನೊಬ್ಬರ ಶ್ರಮವನ್ನು ನೀವೇ ತಗೊಂಡು ಅವ್ರ ಪಾಲಿನ ಕೆಲಸವನ್ನು ನೀವೇ ಮಾಡಿ ಇಬ್ಬಿಬ್ಬರ ಕೆಲಸ ಮೂರು ಜನರ ಕೆಲಸ ನಾನು ಮಾಡ್ತಾಯಿದ್ದೀನಿ, ಆದರೂ ಕೂಡ ನನಗೆ ಐಡೆಂಟಿಫಿಕೇಷನ್ ಇಲ್ಲ. ಆ ರೀತಿಯಲ್ಲಿ ಒಂದು ಥರ ಅವಜ್ಞೆಗೆ ಕಡೆಗಣನೆ ಅಂತೀವಲ್ಲ, ಆ ರೀತಿಯಲ್ಲಿ ಆಗುವ ಸಾಧ್ಯತೆ ಇದೆ. ಗುರು ನಿಮಗೆ ತೃತೀಯಕ್ಕೆ ಹೋಗ್ತಾ ಇದ್ದಾನೆ, ಇಲ್ಲ ಅಂತಲ್ಲ, ಅಲ್ಲಿ ಉಚ್ಚಸ್ಥಾನವೇ ಹೌದು, ಆದರೂ ಈ ರೀತಿಯ ಕೃಪಣತ್ವ ಅಂತಲೂ ಹೇಳಿದೆ. ಸ್ವಲ್ಪ ಅತಿಯಾದ ಜಿಪುಣತನ ಬರೋದು, ಖರ್ಚು ಮಾಡೋ ಕಡೆ ಖರ್ಚು ಮಾಡದೇ ಇದ್ದರೆ ಏನಾಗುತ್ತೆ, ಅದನ್ನೇ ಜಿಪುಣತನ ಅನ್ನೋದು. ಆ ರೀತಿಯ ಒಂದು ಸ್ವಭಾವ ನಿಮ್ಮಲ್ಲಿ ಅಂಟು ಬಿಡುತ್ತೆ. ತನ್ನ ಮೂಲಕ ಬೇರೆಯವರಿನಿಂದ ನಿಂದನೆಗೊಳಗಾಗ್ತೀರ. ಸಹೋದರಲ್ಲಿ ಸ್ವಲ್ಪ ಮಟ್ಟಿಗಿನ ಇಲ್ಲ ಅಂತಲ್ಲ, ಉಚ್ಚಸ್ಥಾನದಲ್ಲಿ ನೋಡಿ ಒಳ್ಳೆಯ ಫಲವನ್ನು ಕೊಡುತ್ತೆ. ಅಲ್ಲಿ ನಂಬಿಕೆಗೆ ವಿಶ್ವಾಸಕ್ಕೆ ಅರ್ಹವಾಗಿರ್ತಕ್ಕಂತಹ ಗುರು. ಹೀಗಾಗಿ ನಂಬಿಕೆಯಿಂದ ಕೆಲಸ ಕಾರ್ಯಗಳು, ಸೇವಕರ ಸಹಾಯ ಅಥವಾ ಇನ್ಯಾರು ನಿಮ್ಮ ಸಹಾಯಕರು, ಇವರಿಂದೆಲ್ಲ ಉಪಕಾರ ಸಿಗ್ತಕ್ಕಂತಹ ಸಾಧ್ಯತೆ ಖಂಡಿತ ಇದೆ. ಆದರೆ ಇಷ್ಟು ದಿವಸ ಇದ್ದ ಆ ಗುರುವಿನ ವಿಶೇಷ ಫಲ, ಮಾತು, ಬರವಣಿಗೆ, ಉಪನ್ಯಾಸ ಇವುಗಳಲ್ಲೆಲ್ಲ ಇತ್ತಲ್ಲ, ಅದೆಲ್ಲ ಫಲ ಈಗ ಕಡಿತ ಆಗುತ್ತೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಅಷ್ಟಾಗಿ ಮಾನ್ಯತೆ ಸಿಗದೆ ಹೋಗ್ಬಿಡುತ್ತೆ. ಆದರೆ ಅಷ್ಟಮಾಧಿಪತಿ ಕೂಡ ಹೌದು, ಲಾಭಾಧಿಪತಿ ಅಷ್ಟಮಾಧಿಪತಿ, ಆದರೆ ಅಷ್ಟಮದ ಸ್ಥಾನ ಮುಖ್ಯ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಗಂಟಲ ಬಾಧೆಗಳು ಮತ್ತು ಕೊರಳಿನ ಭಾಗದಲ್ಲಿ ತೊಂದರೆಗಳಾಗ್ತಕ್ಕಂತಹ ಸಾಧ್ಯತೆ ಒಂದು ಸಣ್ಣ ಪ್ರಮಾಣದಲ್ಲಿ, ಆ ರೀತಿಯ ಸಾಧ್ಯತೆ ಮತ್ತು ಬೃಹತ್ತಾದ ಒಂದು ನಷ್ಟಕ್ಕೆ ತುತ್ತಾಗ್ತಕ್ಕಂತಹ ಸಾಧ್ಯತೆ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ನಂಬಿಕೆಯಿಂದ ಯಾವುದೇ ಕೆಲಸ ಮಾಡುವ ಮುಂಚೆ ಹೆಚ್ಚು ಸಲ ಆಲೋಚಿಸಿ, ಇನ್ನೊಬ್ಬರ ಹತ್ರ ಪರಿಶೀಲಿಸಿಕೊಂಡು, ಪ್ರತ್ಯಕ್ಷವಾಗಿ ಕಂಡು ಪರಾಮರ್ಶಿಸುವಂತಾರಲ್ಲ, ಆ ರೀತಿ ಪರಾಮರ್ಶಿಸಿಕೊಂಡು ಕೆಲಸಗಳನ್ನು ಮಾಡ್ತಕ್ಕಂಥದ್ದು ತುಂಬ ಮುಖ್ಯ. ಅದರ ಕಡೆ ಗಮನ ತೆಗೆದುಕೊಳ್ಳಿ. ಇನ್ನೊಂದು, ಜಲಸಂಚಾರ ಆಗ್ತಾ ಇದೆ, ಜಲರಾಶಿಯಲ್ಲಿ ಗುರು ಸಂಚರಿಸ್ತಾ ಇದೆ. ಹೀಗಾಗಿ ಜಲಕಂಟಕಗಳು ಸಂಭವಿಸಬಹುದು. ಹೀಗಾಗಿ ನೀರಿನ ಸಮೀಪಕ್ಕೆ ಹೋಗುವಾಗ ಅಥವಾ ಆ ತಟದಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜನರು ಸ್ವಲ್ಪ ಮಟ್ಟಿಗೆ ಎಚ್ಚರ ವಹಿಸಿ, ನೀರಿನ ಪ್ರಮಾದಗಳಿಗೆ ತುತ್ತಾಗುವ ಸಾಧ್ಯತೆ ಕೂಡ ಇರ್ತದೆ. ಹೀಗಾಗಿ ಗಮನವಹಿಸಿ. ಮತ್ತು ಬಹಳ ಮುಖ್ಯವಾದ ವಿಚಾರ ಅಂತಂದರೆ, ಸ್ವಲ್ಪ ಆಗಂತುಕ ಸಮಸ್ಯೆಗಳು ಬಂದ್ಬಿಡುತ್ತೆ. ಹೀಗಾಗಿ ಅಚಾನಕ್ಕಾಗಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸಬೇಕಾಗಿದ್ದರೆ ಗುರು ಪ್ರಾರ್ಥನೆಯನ್ನೇ ಮಾಡಬೇಕಾಗುತ್ತೆ. ಹೀಗಾಗಿ ಗುರುವಿನ ದರ್ಶನ, ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ ಗುರು ಸನ್ನಿಧಾನಕ್ಕೆ ಹೋಗಿ ವಿಶೇಷವಾಗಿ ಗುರುವಿಗೆ ಅಷ್ಟೋತ್ತರ ಸೇವೆ, ಅಷ್ಟೋತ್ತರ ಪೂಜೆಯನ್ನು ಮಾಡಿಸಿ, ಅಥವಾ ಗುರುಚರಿತ್ರೆ ಪಾರಾಯಣ ಮಾಡಿದರೆ ತುಂಬ ಒಳ್ಳೆಯದು. ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಈಗ ಸಂಚಾರ ಆಗ್ತಾ ಇರೋದು ಗುರು, ದೇವಗುರು. ಹೀಗಾಗಿ ಇಬ್ಬರಿಗೂ ವಿರೋಧ ಇರೋದರಿಂದ ಸ್ವಲ್ಪ ತೊಡಕುಗಳಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರುತ್ತದೆ. ಹೀಗಾಗಿ ಎಚ್ಚರ ವಹಿಸಬೇಕು.